ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ. ನಿನ್ನೆ ತರಗತಿಯನ್ನು ನಾನು ಮಾಡಿದ್ದೆ, ನಿಮಗೆಲ್ಲ ನೆನಪಿದೆ. RRB ರಿಕ್ರೂಟ್ಮೆಂಟ್ ಬಗ್ಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೆ. ಆದರೆ ಈ ಮಾಹಿತಿಯಲ್ಲಿ ಕೆಲವೊಂದು ಏನಿದೆ ಇನ್‌ಕಂಪ್ಲೀಟ್ ಇದೆ, ಗ್ಯಾಪ್‌ಗಳಿದೆ. ಹಾಗಾಗಿ ತಮ್ಮದು ಸಾಕಷ್ಟು ಕಾಮೆಂಟ್‌ಗಳು ಬಂದಿದೆ. ಆ ಕಾಮೆಂಟಲ್ಲಿ ಉತ್ತಮವಾದಂಥ ಕೆಲವು ಕಾಮೆಂಟ್‌ಗಳನ್ನ ತೆಗೆದುಕೊಂಡು ಅವಕ್ಕೆ ನಿಮಗೆ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಲೆಂದಿ ಇರಲ್ಲ. ನನಗೂ ಕೂಡ ಲೆಂದಿ ಮಾಡೋಷ್ಟು ಪುರ್ಸೊತ್ತು ಕೂಡ ಇಲ್ಲ. ಹಾಗಾಗಿ ತಮಗೆ ಸಂಕ್ಷಿಪ್ತ ಮಾಹಿತಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ. ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ಅಂತ ತಿಳಿಸಿ. ಗುರುಗಳೇ ಅಂತ ಇದ್ದಾರೆ. ಗುರುಗಳೇ, ತಮಗೆ ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ನೇಮಕಾತಿ ಬರೆದಾಗ ನೀವು ಇಲ್ಲೇನೇ ನೇಮಕಾತಿ ಹೊಂದ್ತೀರಿ, ಇಲ್ಲೇನೇ ನೀವು ಕರ್ನಾಟಕವನ್ನು ಬಿಟ್ಟು ಹೋಗಲ್ಲ ಅನ್ನುವಂಥ ಮನಸ್ಥಿತಿಯಿಂದ ದಯವಿಟ್ಟು ಹೊರಬನ್ನಿ. ನಮ್ಮ ಶಾಲೆಗಳಿಗೂ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೆ ಪೇಮೆಂಟು ಕೂಡ ಚೆನ್ನಾಗಿದೆ. ಅಂದರೆ ನಮ್ಮಲ್ಲಿ 50,000 ಹೊಸದಾಗಿ ಬರೋ ವಿದ್ಯಾರ್ಥಿ ತಗೊಳ್ತಿದ್ದಾನೆ ಅಂತಂದರೆ ಅಲ್ಲಿ 1 ಲಕ್ಷ ಚಿಲ್ಲರ್ ಸಂಬಳ ಅವರಿಗೆ ಸಿಗುತ್ತೆ. 1,00,000 ಸಂಬಳ ಸಿಗುತ್ತೆ. ಅದೇ ಪೋಸ್ಟ್‌ಗೆ ನೀವು 50,000 ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ 1,00,000ದವರೆಗೆ ಸಂಬಳ ತಗೊಳ್ತೀರಿ. ಹಾಗಾಗಿ ತುಂಬ ನಿಮಗೆ ಫೆಸಿಲಿಟಿ ಇರುತ್ತೆ. RRBಯಲ್ಲಿ ತುಂಬ ನಿಮಗೆ ರೂಮು, ಫೆಸಿಲಿಟಿ ಎಲ್ಲದನ್ನು ಚೆನ್ನಾಗಿ ಕೊಡ್ತಾರೆ. ಕರ್ನಾಟಕದಲ್ಲಿ ನೇಮಕಾತಿ ಆಗಬೇಡಿ. ಭಾರತದ ಭೂಮಿ, ಪುಣ್ಯ ಭೂಮಿ. ಇಲ್ಲಿ ಎಲ್ಲೇ ಹೋದರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ಈ ಮನಸ್ಥಿತಿಯಿಂದ ದಯವಿಟ್ಟು ಹೊರಬನ್ನಿ ಅಂತ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಹೇಳ್ತಾ ನಾನು ತರಗತಿಯನ್ನು ಮುಂದುವರಿಸ್ತೇನೆ. ಅಪ್ಲಿಕೇಶನ್ ಯಾವ ವೆಬ್ಸೈಟಲ್ಲಿ ಹಾಕ್ಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, RRBಯಲ್ಲಿ ಸುಮಾರು ನಿಮಗೆ ಪೋಸ್ಟ್‌ಗಳಿದೆ. ನಿಮಗೆ ಏನಿದೆ ಅಂದರೆ ಪ್ರತಿ ಒಂದೊಂದು ಸಿಕಂದ್ರಾಬಾದ್ ಇದೆ, ಅದಕ್ಕೆ ಒಂದು ವೆಬ್ಸೈಟ್ ಇದೆ. ರಾಂಚಿ ಇದೆ, ಪ್ರಯಾಗ್ರಾಜ್ ಇದೆ. ಹಾಗೇನೆ ಹೀಗೆ ಪ್ರಯಾಗ್ರಾಜಲ್ಲಿ 2, ಪಾಟ್ನಾ ಮತ್ತೆ ಮುಂಬೈ, ಮಾಲ್ಡಾ, ಹಾಗೆ ಕೋಲ್ಕತ್ತಾ, ಹೀಗೆ ಪೋಸ್ಟ್ ಇದೆ. ಎಲ್ಲಿ ಹೆಚ್ಚು ಪೋಸ್ಟ್‌ಗಳಿದೆ ನಿಮ್ಮ ಕ್ಯಾಟಗರಿಗೆ, ರೋಸ್ಟರ್‌ಗೆ ಇದನ್ನು ಹುಡುಕಿ. ಕೇವಲ ಕರ್ನಾಟಕ ಅಂತ ಹುಡುಕಬೇಡಿ. ಯಾಕಂದ್ರೆ ನೀವು ಹೋಗ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್‌ಗೆ. ನಿಮಗೆ ಅವರು ಯಾವಾಗ ಬೇಕಾದರೂ ನೇಮಕಾತಿಯಲ್ಲಿ ನಿಮಗೆ ಎಲ್ಲಿಂದ ಬೇಕಲ್ಲಿ ಟ್ರಾನ್ಸ್ಫರ್ ಮಾಡಬಹುದು. ಅವರು ಟ್ರಾನ್ಸ್ಫರ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ಕಿವಿಮಾತು ಹೇಳೋದು ಅಂತಂದ್ರೆ, ರೆಡಿ ಇರಿ. ಕರ್ನಾಟಕದ ಮೂಲೆ ಅಲ್ಲ, ದೇಶದ ಯಾವ್ಯಾವ ಮೂಲೆಯಲ್ಲಿ ಹಾಕಿದ್ರು ಕೂಡ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು. ಓಕೆ, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಜೊತೆಗೆ ಹಾಗಾಗಿ ಅವರು ಸೆಂಟ್ರಲ್ ಎಲ್ಲರದು ವೆಬ್ಸೈಟ್ಗಳಿದೆ, ಆ ವೆಬ್ಸೈಟಲ್ಲಿ ಹಾಕಬೇಕು. ಒಬ್ಬ ಅಭ್ಯರ್ಥಿಗೆ ಕೇವಲ 1 ಅಪ್ಲಿಕೇಶನ್ ಇದೆ. ಹಾಗಾಗಿ ನನ್ನ ಹತ್ರ ಹಣ ಇದೆ ಅಂತೇಳಿ 2-3 RRBಗೆ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲದೂ ಕೂಡ ನಿಮ್ದೇನಾಗುತ್ತೆ, ಅಪ್ಲಿಕೇಶನ್ ರದ್ದಾಗುತ್ತೆ, ದುಡ್ಡು ಕೂಡ ಹೋಗುತ್ತೆ. ಹಾಗಾಗಿ ಅದು ಸರಿಯಾದ ರೀತಿಯಲ್ಲಿ. 2ನೇ ಪ್ರಶ್ನೆ ಕೇಳ್ತಾ ಇದೆ. ಸರ್ ಬಿ.ಎಡ್ ಆಗಿದೆ, ಪೇಪರ್ 1 ಎಲಿಜಿಬಲ್ ಆಗಿದೆ, ನಾವು ಪಾರ್ಟ್ ಮಾಡ್ಬೋದಾ? ಹೌದಮ್ಮ, ನೀವು TET ಪೇಪರ್ ಅವ್ರೇನು ಹೇಳಿದ್ದಾರೆ, ಅಲ್ಲಿ ಪ್ರೈಮರಿ ಪೋಸ್ಟ್‌ಗಳಿದೆ. ಪ್ರೈಮರಿ ಪೋಸ್ಟ್‌ಗೆ TET ಪೇಪರ್ 1 ಆಗಿದ್ರೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಅವ್ರಿಗೆ 50 ಕೇಳಿದ್ದಾರೆ. ಡಿಗ್ರಿ ಪರ್ಸೆಂಟೇಜ್ 50 ಕೇಳಿದ್ದಾರೆ. ಹಾಗೆ PUC ಪರ್ಸೆಂಟೇಜು ಕೂಡ ಅವ್ರು ಕೇಳಿದ್ದಾರೆ. ಅದನ್ನ ನೋಡಿಕೊಂಡು ನೀವು ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ಕೇಳಿದ್ದಾರೆ ನೋಡಿ, ನಾನು ಅದೇ ಪೋಸ್ಟ್‌ಗೆ ಇಲ್ಲಿ ಪ್ರೈಮರಿ ಟೀಚರ್ ಪೋಸ್ಟ್‌ಗಳಿದೆ. 12th ಪ್ಲಸ್ ಸೆಕೆಂಡ್ ಸ್ಟೇಜ್ 50% ಮಾರ್ಕ್ಸ್ ಇರಬೇಕು. 12th ಓದಿರ್ಬೋದು. SC/ST ಕ್ಯಾಟಗರಿ ಅವರಿಗೆ 45 ಕೂಡ ಇಟ್ಟಿದ್ದಾರೆ. 12th ಅಥವಾ ಗ್ರಾಜ್ಯುಯೇಷನ್ ಪ್ಲಸ್ ಡಿ.ಎಡ್ ಆಗಿದ್ರೆ ನಿಮ್ಮ ಡಿಗ್ರಿ BA ಅಥವಾ BSc ಪ್ಲಸ್ B.ಎಡ್ ಆಗಿದ್ರೆ ಅವಕಾಶ ಸಿಗುತ್ತೆ. ಅಥವಾ ಡಿಗ್ರಿ ಪ್ಲಸ್ ಡಿ.ಎಡ್ ಆಗಿದ್ರೂ ಕೂಡ ಸಿಗುತ್ತೆ. ಅಥವಾ ನಿಮಗೆ PUC ಪ್ಲಸ್ ಡಿ.ಎಡ್ ಆಗಿದ್ರೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ. ತೊಂದರೆ ಇಲ್ಲ. PhD ಪೋಸ್ಟ್‌ಗಳು ಸಾಕಷ್ಟಿದೆ. ನಾನು ನಿನ್ನೆ ನಿಮಗೆ ಅದೊಂದು ಮೆನ್ಷನ್ ಮಾಡೋದನ್ನ ಮರ್ತೆ ಅನ್ಕೊಳ್ತೀನಿ. PhD ಪೋಸ್ಟ್‌ಗಳು ಎಷ್ಟಿದೆ ನೋಡಿ, ನಾನು ಒಬ್ಬರಿಗೆ ಕಾಮೆಂಟಲ್ಲಿ ತಿಳಿಸಿದ್ದೀನಿ. ಎಷ್ಟಿದೆ ಅಂತಂದ್ರೆ 338 ಪೋಸ್ಟ್‌ಗಳಿದೆ. ಯಾವುದಕ್ಕೆ? TGT. ನಾನು ಅದನ್ನ ನಾನು ಮಿಸ್‌ಪ್ಲೇಸ್ ಮಾಡಿದೆ ಅನ್ಕೊಳ್ತೀನಿ. ಇಲ್ಲೇ ನಾನು ಕಾಮೆಂಟಲ್ಲಿ ಅವ್ರಿಗೆ ಹೇಳಿದ್ದೀನಿ. ಅದನ್ನ ಕೂಡ ಇದೆ. ಕೇವಲ 4-5 ಪೋಸ್ಟ್‌ಗಳು RRBಯಲ್ಲಿ ಇದೆ. ಎಲ್ಲಿ ಹೆಚ್ಚು ಪೋಸ್ಟ್‌ಗಳಿದೆ ನೋಡಿಕೊಂಡು ಅರ್ಜಿನ ಹಾಕಿ. ನಿಮ್ಮ ಕ್ಯಾಟಗರಿ ರೋಸ್ಟರ್‌ಗೆ ಹೆಚ್ಚು ಪೋಸ್ಟ್ ಎಲ್ಲಿದೆ ಅಂತ ಸ್ವಲ್ಪ ಸ್ಟಡಿ ಮಾಡಬೇಕು. ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್, ರಾಮನ್ ಟ್ಯುಟೋರಿಯಲ್ ಫಾರ್ GK ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಹಾಗಾಗಿ ಅಲ್ಲಿ ನೀವು ಅದನ್ನ
ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ RRB ವೆಬ್ಸೈಟಲ್ಲಿ ಇದು PDF ಹೋಗಿ ನೀವು ವೆಬ್ಸೈಟನ್ನು ಸರ್ಚ್ ಮಾಡಿ ತಗೋಬಹುದು. ಕನ್ನಡ ಮೀಡಿಯಂದವರಿಗೆ ಅವಕಾಶ ಇದೆಯಾ ನೋಡಿ. ಅವರು ಯಾವುದೇ ಮೀಡಿಯಂ, ನೀವು ಕರ್ನಾಟಕದವರು ಅಂತ ಅಥವಾ ನೀವು ಬಿಹಾರದವರು ಅಂತ ತಾರತಮ್ಯ ಸೆಂಟ್ರಲ್ ಗೌರ್ಮೆಂಟ್ ಮಾಡಲ್ಲ. ನೀವು ಯಾವುದೇ ಮೀಡಿಯಂನಲ್ಲಿ ಓದಿರ್ಬೋದು. ಆದರೆ ನೀವು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಪಾಠ ಮಾಡೋ ಶಕ್ತಿ ಇತ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಕನ್ನಡ ಮೀಡಿಯಂನಲ್ಲೂ ಕೂಡ ಓದೋರು ಅರ್ಜಿನ ಹಾಕ್ಬೋದು. ಆದರೆ ಇಂಗ್ಲಿಷ್ ಹಿಂದಿ ಮೀಡಿಯಂಲ್ಲಿ ಪಾಠ ಮಾಡಕ್ ಬರಬೇಕು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್ ಅಂದಮೇಲೆ ಅಲ್ಲಿ RRB ಅವರ ಶಾಲೆಗಳಲ್ಲಿ ಎಲ್ಲಾ ಸ್ಟೇಟ್ನ ಮಕ್ಕಳು ಇರ್ತಾರೆ. ಇಲ್ಲಿ ಯಾರಪ್ಪ ಅಂದ್ರೆ RRB ಅಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರದಾರರ ಮಕ್ಕಳು ಇರ್ತಾರೆ. ಎಲ್ಲ ವಿಭಿನ್ನ ರಾಜ್ಯಗಳಿಂದ ಬಂದಿರ್ತಾರೆ. ಅವ್ರ ಮಕ್ಕಳೇ ಓದ್ತಿರೋದ್ರಿಂದ ನೀವು ಅವ್ರ ಮಕ್ಕಳಿಗೆ ಪಾಠ ಮಾಡ್ತಿರೋದ್ರಿಂದ ಇಂಗ್ಲಿಷ್ ಹಿಂದಿ ಮೀಡಿಯಂ ಅಲ್ಲಿ ಮಾಡೋ ಶಕ್ತಿ ಇತ್ತು ಅಂತಂದ್ರೆ ನಿಮಗೆ ನೋ ಪ್ರಾಬ್ಲಮ್. ನೀವು ಓದಿರೋಂಥ ಮೀಡಿಯಂ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಪಾಠ ಮಾಡೋ ಶಕ್ತಿ ಮೇಲೆ ಇದು ಮ್ಯಾಟ್ರ್ ಆಗುತ್ತೆ. ನಿಮ್ ಶಕ್ತಿ ಇತ್ತಂದ್ರೆ ಯಾವ ಮೀಡಿಯಂ ಅಲ್ಲಾದ್ರೂ ಹಿಂದಿಯಲ್ಲಿ ಬಂದ್ರು ಬ್ಯಾಲೆನ್ಸ್ ಆಗುತ್ತೆ, ಇಂಗ್ಲಿಷಲ್ಲಿ ಬಂದ್ರು ಬ್ಯಾಲೆನ್ಸ್ ಆಗುತ್ತೆ. ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವ್ರಿಗಂತೂ ಇಂಗ್ಲಿಷ್ ಮೀಡಿಯಂ ಮಾಡಲೇಬೇಕಾಗತ್ತೆ. ಹಾಗೆ B.Ed ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಎಲಿಜಿಬಲ್ ಆಗ್ತಾರಾ ಅಂತ ಕೇಳ್ತಾರೆ. ಖಂಡಿತಮ್ಮ. B.Ed ನೀವು ಕನ್ನಡ ಮೀಡಿಯಂ ಮಾಡಿ, ಇಂಗ್ಲಿಷ್ ಮೀಡಿಯಂ ಮಾಡಿ, ಯಾವ ಮೀಡಿಯಂ ಮಾಡಿದ್ರು ನಾನು ಈಗಾಗಲೇ ಹೇಳಿರೋ ಹಾಗೆ ತೊಂದರೆ ಇಲ್ಲ. ಸರ್ ಸ್ಟೇಟ್ TET ಕೂಡ ಅಪ್ಲೈ ಆಗುತ್ತಾ ಅಂತ ಚೈ ಅನ್ನೋರು ಕೇಳ್ತಾ ಇದ್ದಾರೆ. ನೋಡಿ, ಸ್ಟೇಟ್ TETದವರು ಕೂಡ ಅಪ್ಲೈ ಮಾಡ್ಬೋದು. ಅವರು ಇಲ್ಲಿ CTET ಅಂತ ಕೇಳಿಲ್ಲ, CTET ಅಂತ ಕೇಳಿಲ್ಲ, ಅವರು ಟೆಟ್ ಅಂತ ಕೇಳಿದ್ದಾರೆ. ಹಾಗಾಗಿ ಟೆಟ್ ಆಗಿದ್ರೆ ನಿಮಗೆ ನೆನಪಲ್ಲಿರಲಿ, CTETಗಿಂತ ನಮ್ಮಲ್ಲಿ ಟೆಟ್ 90 ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಕ್ಯಾಟಗರಿ ಅವರಿಗೆ 83 ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಹಾಗಾಗಿ ನೀವು ಮೋಸ್ಟ್ ಎಲಿಜಿಬಲ್ ಇದ್ದೀರಾ, ಬರಿಬೇಕು. ಮನಸ್ಥಿತಿ ಬದಲಾದ್ರೆ ನಮ್ಮ ಆದಾಯ ಸ್ಥಿತಿ ಬದಲಾಗುತ್ತೆ. ನಾವು ಕರ್ನಾಟಕದಲ್ಲೇ ಇರುವಂತ ಕೆಲಸಗಳಿಗೆ ಜೋತ್ ಬಿದ್ದು ಕೂರ್ತೀವಿ ಅಂತಂದ್ರೆ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕರ್ನಾಟಕದವರು ಅಥವಾ ಸೌತ್ ಇಂಡಿಯಾದವರು ತುಂಬಾ ಬುದ್ಧಿವಂತರು. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ IT ಹಬ್ ಇರೋದು ಕರ್ನಾಟಕದಲ್ಲಿ. ಹಾಗೆ ತಮಿಳುನಾಡು ಏನಿದೆ ಇಂಡಸ್ಟ್ರಿಯಲ್ ಹಬ್ ಅಂತಾರೆ. ತೆಲಂಗಾಣನೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ IT ಇಂಡಸ್ಟ್ರಿಯಲ್ಲಿ ಮುಂದುವರಿತಾ ಇದೆ. ಅಂದ್ರೆ ದೇಶದ GDPಯಲ್ಲಿ 30% ಕೊಡ್ತಾ ಇರೋದೇ ನಾವು ಸೌತ್ ಇಂಡಿಯನ್ಸ್. ಆದ್ರೆ ನೇಮಕಾತಿಯಲ್ಲಿ ನಾವು ನಮ್ಮ ಪ್ರಮಾಣ ಕೇವಲ 10% ಇಲ್ಲ. ಯಾಕೆ ಹೀಗಾಗುತ್ತೆ ಅಂದ್ರೆ ನಮ್ಮ ಮನಸ್ಥಿತಿಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಪೋಸ್ಟ್ಗಳು ಅಪ್ಲೈನೇ ಮಾಡೋಲ್ಲ. ಒಂದು ಟೈಮ್ ಮೈಂಡ್ ಸೆಟ್ನ ಇಟ್ಕೊಂಡು ವರ್ಕ್ ಮಾಡಿ ನಿಮ್ಮನ್ನ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟಲ್ಲಿ ಇರೋದಕ್ಕೆ ಯಾರು ತಡೆಯೋದಕ್ಕಾಗಲ್ಲ. ದಯವಿಟ್ಟು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ನಿಮ್ಮಷ್ಟು ಬುದ್ಧಿವಂತರು, ಕರ್ನಾಟಕದವರಷ್ಟು ಬುದ್ಧಿವಂತರು ಬೇರೆ ಯಾರೂ ಇಲ್ಲ. ಆದ್ರೆ ನಮಗೆ ನಾವೇ ಏನ್ ಮಾಡ್ಕೊಂಡಿದೀವಿ, ಒಂದು ಸರ್ಕಲ್ ಹಾಕೊಂಡ್ಬಿಟ್ಟು ಆ ಸರ್ಕಲ್ಲೇ ಬದುಕ್ತಾ ಇದೀವಿ. ಎಷ್ಟು ಪೋಸ್ಟ್ ಕಳ್ಕೊಳ್ತಾ ಇದೀವಿ ನಿಮಗೆ ಲೆಕ್ಕನೇ ಇಲ್ಲ. ನಮ್ಮಲ್ಲಿರೋದು ಒಂದು 2 ಲಕ್ಷ ಪೋಸ್ಟ್ಗಳು ಖಾಲಿ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು 40 ಲಕ್ಷ ಹುದ್ದೆಗಳಿದೆ. 40 ಲಕ್ಷ. RRB ದೊಡ್ಡ ಅನ್ನದಾತ, ನಿಮ್ಗೆ ಗೊತ್ತಿಲ್ಲ. ಹಾಗೆ ದಯವಿಟ್ಟು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಯಾವ ವೆಬ್ಸೈಟ್ಗೆ ಹಾಕಬೇಕು, ನೀವು ಯಾವ ವೆಬ್ಸೈಟ್ ಅಲ್ಲಿ ನೀವು, ನಾನು ನಿಮಗೆ ನಾನು PDF ಅನ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಅಲ್ಲಿ ನೋಡ್ಕೊಳ್ಳಿ. ಪ್ರತಿಯೊಂದು RRBಗೆ ಒಂದೊಂದು ವೆಬ್ಸೈಟ್ ಇದೆ, ಅದ್ರ ಲಿಂಕ್ ಅನ್ನು ಅವ್ರು ಹಾಕಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಮೀಡಿಯಂ ಯಾವುದಾದ್ರೂ ಇರುತ್ತಾ, ಹಾಗೆ ಸೆಕೆಂಡ್ PUC ಪ್ಲಸ್ D.Ed ಸಾಕಾಗುತ್ತೆ, ಬರಿಬಹುದು. ನೋಟಿಫಿಕೇಶನ್ ಡೌನ್ಲೋಡ್ ಲಿಂಕ್ ನಾನು ಹಾಕ್ತೀನಿ. ಇದ್ರ ಜೊತೆಗೆ TGT ಪೋಸ್ಟ್ ಅಪ್ಲೈ ಮಾಡಲು PG ಕಂಪಲ್ಸರಿನಾ ನೋಡಿ. ಇಲ್ಲಿ ನಿಮಗೆ TET ಬರೀರಿ, TET ಯಾವುದು TGT ಆಗಿರ್ಲಿ, ಹಾಗೇನೆ ಮತ್ಯಾವುದು PST, ಇವಕ್ಕೆ ನಿಮಗೆ ಡಿಗ್ರಿ ಇದ್ರೂ ಪ್ರಾಬ್ಲಮ್ ಇಲ್ಲ, B.Ed ಇದ್ರೂ ಪ್ರಾಬ್ಲಮ್ ಇಲ್ಲ, D.Ed ಇದ್ರೂ ಪ್ರಾಬ್ಲಮ್ ಇಲ್ಲ, ಅವಕಾಶ ಕೊಟ್ಟಿದ್ದಾರೆ. TGT ಪೋಸ್ಟ್ಗಳಿಗೆ, PST ಪೋಸ್ಟ್ಗಳಿಗೆ ನಿಮಗೆ PST ಪೋಸ್ಟ್ ಬರೀತಾರಂದ್ರೆ ಪೇಪರ್ 1 TET ಪಾಸ್ ಆಗಿರಬೇಕು, TGT ಬರೀತಾರಂದ್ರೆ ಪೇಪರ್ 2 TET ಪಾಸ್ ಆಗಿರಬೇಕು. ಇಷ್ಟು ನೆನಪಿಟ್ಕೊಳ್ಳಿ, ಮೀಡಿಯಂ ಮ್ಯಾಟರ್ ಅಲ್ಲ. ಹಾಗೆ ಮತ್ತೊಂದು ಪ್ರಶ್ನೆ, ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಬೆಂಗಳೂರಲ್ಲಿ ಪೋಸ್ಟ್ ಇದೆಯಾ ನೋಡಿ. ಬೆಂಗಳೂರು ಮಂಗಳೂರು ಅನ್ಕೊಳಕ್ ಹೋಗ್ಬೇಡಿ. ಇದು ಬಹಳ ನೋಡಿ, ಮುಂಬೈ ಬಹಳ ದೂರ ಇಲ್ಲ, ಚೆನ್ನೈನೂ ದೂರ ಇಲ್ಲ. ಹಾಗಾಗಿ ನೀವು ಹೀಗೆ ಕರ್ನಾಟಕದವರು ಕರ್ನಾಟಕದಲ್ಲಿ ಜೋತ್ ಬಿದ್ರೆ ನೆನಪಿಟ್ಕೊಳ್ಳಿ, 5 ಲಕ್ಷ ಹುದ್ದೆಗಳು ಆಲ್ರೆಡಿ ತುಂಬಿಕೊಂಡಿದ್ದಾರೆ ಸರ್ಕಾರ. ಇರೋದು 2,70,000 ಹುದ್ದೆಗಳು. ಇಷ್ಟು ಚಿಲ್ಲರೆ ಹುದ್ದೆಗಳು ಇದೆ. ಇದರಲ್ಲಿ ಪ್ರತಿ ವರ್ಷ ಗೌರ್ಮೆಂಟ್ ಏನ್ ಮಾಡುತ್ತೆ, ನಿಮಗೆ ತುಂಬಿಕೊಳ್ಳೋದೇ 10 ರಿಂದ 15,000 ಪೋಸ್ಟ್ ಅಷ್ಟೇ. ಯಾಕಂದ್ರೆ ಇಷ್ಟು ಪೋಸ್ಟ್ ಮತ್ತೆ ಈ 5 ಲಕ್ಷದಿಂದ ಖರ್ಚಾಗುತ್ತೆ, ರಿಟೈರ್ಡ್ ಆಗ್ತಾರೆ, ಮತ್ತೆ ಇಷ್ಟೇ ಪೋಸ್ಟ್ ತುಂಬಿಕೊಳ್ತಾರೆ. ಇಷ್ಟು ಪೋಸ್ಟ್ಗಳನ್ನ ಅವ್ರು ತುಂಬಿಕೊಳೋದೇ ಇಲ್ಲ. ಯಾಕಂತಂದ್ರೆ ಇಷ್ಟು ಹಣಕಾಸು ವ್ಯವಸ್ಥೆ ಸರ್ಕಾರದ ಬಳಿ
ಇಲ್ಲ. ಹಾಗಾಗಿ ನೀವು ಯಾರೆಲ್ಲ ನೇಮಕಾತಿ ಹೊಂದಬೇಕು ಅಂತೀರಾ, ಈ ಹಣಕಾಸಿನ ಮುಗ್ಗಟ್ಟು ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್‌ಗಳು ತಯಾರಿ ಮಾಡಿ ನೌಕರಿ ಬೇಕಾದ್ರೆ ಇಷ್ಟು ನಾನು ಕಿವಿ ಮಾತು ಹೇಳಬಲ್ಲೆ. ಸರ್ ಟಿ ಕ್ಲಿಯರ್ ಹಾಗಿರಲೇಬೇಕು. ಟಿ ಇಲ್ದಂಗೆ ಏನು ನಡೆಯೋದಿಲ್ಲ. ಓನ್ಲಿ 12 ಪೋಸ್ಟ್ ಇದೆ ಕರ್ನಾಟಕಕ್ಕೆ. ನಾನು ಹೇಳಿದೆ ಪುಣ್ಯಾತ್ಮ 12 ಪೋಸ್ಟ್ ಅಲ್ಲಪ್ಪ ವಿದ್ಯಾ ಅವರೇ, ನಿಮಗೆ ಬೇಕಾಗಿರೋದು ಕೇವಲ 1 ಪೋಸ್ಟು, ನೌಕರಿಗೆ 1 ಪೋಸ್ಟು. ಆಮೇಲೆ ಕರ್ನಾಟಕಕ್ಕೆ ಯಾಕೆ ಜೋತ್ಬೀರ್ ಇಡ್ತಾ ಇದ್ದೀರಾ? ನೀವು ಬಹಳ ಬುದ್ಧಿವಂತರಿರ್ತೀರಿ. ಕರ್ನಾಟಕದಲ್ದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮೆರೀರಿ ನೀವು. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಮ್ಮ, ಒಂದು ಜಾಗದಲ್ಲಿ ಹಾಕಿದ್ದೀನಿ. ಹಾಗಾಗಿ ಕನ್ನಡದಲ್ಲೂ ಪರೀಕ್ಷೆ ಬರಿಬೋದಾ ಅಂತ ಮತ್ತೊಂದು ಪ್ರಶ್ನೆ ಇದೆ. ಕನ್ನಡದಲ್ಲೂ ಬರಿಬಹುದು, ಕನ್ನಡ ಮೀಡಿಯಂನಲ್ಲೂ ಬರಿಬಹುದು. ಆದರೆ ಅಲ್ಲಿ ಟೀಚಿಂಗ್ ಸ್ಕಿಲ್ ಇದೆ ಅಲ್ಲ, ಅಲ್ಲಿ ಹಿಂದಿ ಇಂಗ್ಲಿಷಲ್ಲಿ ಮಾಡ್ಬೋದು. ಕನ್ನಡದಲ್ಲಿ ಪರೀಕ್ಷೆ ಬರಿಬಹುದು, ತೊಂದರೆ ಇಲ್ಲ. ಆದರೆ ಟೀಚಿಂಗ್ ಸ್ಕಿಲ್ಸ್ ಏನಿದೆ, ಆ ಟೀಚಿಂಗ್ ಸ್ಕಿಲ್ಸ್ ಮಾತ್ರ ನಿಮಗೆ ಕೇಳೋದು ಹಿಂದಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಓಕೆ, ನೋಟಿಫಿಕೇಶನ್ PDF ಲಿಂಕ್ ಮಾಡಿದ್ದೀನಿ ಆಲ್ರೆಡಿ, ನೋಡಿ ಟೆಲಿಗ್ರಾಮ್ ಅಲ್ಲಿದೆ. ಇಂಗ್ಲಿಷ್ ಎಷ್ಟು ಪೋಸ್ಟ್ ಇದೆ? ಒಂದೊಂದು RRBಯಲ್ಲಿ ವ್ಯತ್ಯಾಸಗಳಿದೆ. ನಿಮಗೆ ಎಲ್ಲಿ ಹೆಚ್ಚು, ನಾನು ನಿಮಗೆ ಕಿವಿ ಮಾತೊಂದು ಹೇಳ್ತೀನಿ, ಚೆನ್ನೈಗೆ ಆದಷ್ಟು ಸ್ವಲ್ಪ ನೀವು ಹಾಕ್ಬಿಡಿ ಇಂಗ್ಲಿಷ್ಗೆ. ಯಾಕಂದ್ರೆ ನಮ್ಮ ಚೆನ್ನೈದವರು, ನಮ್ಮ ಸೌತ್ ಇಂಡಿಯಾದವರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷಲ್ಲಿ ತುಂಬ ಪವರ್ಫುಲ್. ತಮಿಳ್ನಾಡವರು ಅವ್ರು ಹಿಂದಿನೇ ಕಲಿಯಲ್ಲ, ಪುಣ್ಯಾತ್ಮರು. ಅವ್ರು ಹಿಂದಿ, ಕನ್ನಡ ಮತ್ತು ಇಂಗ್ಲೀಷ್. ಚೆನ್ನೈಲಿ ಹೆಚ್ಚು ಪೋಸ್ಟ್ಗಳಿದೆ. ಆದರೂ ನೀವು ಆದಷ್ಟು ಸೌತ್ ಇಂಡಿಯನ್ ಕಡೆ ಗಮನ ಕೊಡಲಾರ್ದಂಗೆ ಬೇರೆ ಜಿಲ್ಲೆಗಳಿಗೆ ಹಾಕ್ಕೊಳ್ಳಿ, ಬೇರೆ ರಾಜ್ಯಗಳಿಗೆ ಹಾಕ್ಕೊಳ್ಳಿ. ಎಲ್ಲಿ ಹೆಚ್ಚು ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅವುಗಳು ಸ್ಟಡಿ ಮಾಡಿಕೊಂಡು ಪೋಸ್ಟ್ ಹೆಚ್ಚು ಎಲ್ಲಿರುತ್ತೆ, ನಿಮ್ಮ ಕ್ಯಾಟಗರಿ ರೋಸ್ಟರ್ ಎಲ್ಲಿರುತ್ತೆ ಅಲ್ಲಿ ಹಾಕಿ. ಎನಿವೆ ಟ್ರೈ ಮಾಡಿ. DED ಆಲ್ರೆಡಿ ಹೇಳಿರ್ತೀನಿ. ಪ್ರೊಫೆಷನಲ್ ಎಬಿಲಿಟಿಯಲ್ಲಿ ಕನ್ಸರ್ನ್ ಸಬ್ಜೆಕ್ಟ್ ಸಿಲೆಬಸ್ ಇರಲ್ಲ. ನೋಡಿ, ಈಗ ಸರ್ಕಾರಗಳು ಏನು ಮಾಡ್ಕೊಳ್ತಾ ಇದೆ, ಜನರಲೈಸ್ ಮಾಡ್ತಾ ಇದೆ, ಪರೀಕ್ಷೆಗಳನ್ನು ಜನರಲೈಸ್ ಮಾಡ್ತಾ ಇದೆ. ನಿಮಗೆ ಫಿಸಿಕ್ಸಿಗೊಂದು, ಕೆಮಿಸ್ಟ್ರಿಗೊಂದು ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ದುಡ್ಡು ಹಣಕಾಸು ಆಗುತ್ತೆ. ಅವರು ಮೊದಲು ನಿಮಗೆ 2 ಲೆವೆಲ್ ಇರುತ್ತೆ. CBT 1 ಇರುತ್ತೆ, ಹಾಗೆ CBT 2 ಇರುತ್ತೆ. ಮೊದಲು ನಿಮಗೆ ಫಿಲ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ CBT 2 ಅಲ್ಲಿ ಏನು ಮಾಡ್ತಾರೆ ಸಿಲೆಬಸ್ ಅಂದರೆ ಹೆಚ್ಚು ಕಮ್ಮಿ ಇದೇ ಸಿಲೆಬಸ್ ಇರುತ್ತೆ. ಯಾಕಂದ್ರೆ ನಾವು ನೌಕರಿ ಕೊಡ್ತಾ ಇಲ್ಲ, ನೌಕರಿ ಕೊಡ್ತಾ ಇರೋದು ಸರ್ಕಾರ. ಆ ಸರ್ಕಾರ ಕೊಡ್ತಾ ಇರೋ ನೌಕರಿಗೆ ಅವ್ರಿಗೆ ಏನು ಬೇಕು ಮಾನದಂಡ ಅದನ್ನ ಇಟ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ತಕ್ಕ ಹಾಗೆ ತಾಳ ಹಾಕೋದಿದ್ರೆ ನೌಕರಿ, ಇಲ್ಲ ಅಂದ್ರೆ ಸ್ವಂತ ಕೆಲಸಗಳು. ಸ್ವಂತ ಕೆಲಸ ಮಾಡೋರಿಗೆ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಈ ನೌಕರಿಯ ಗೋಜೆ ಬೇಕಾಗಲ್ಲ. ಹಾಗಾಗಿ ಅವ್ರು ಕರೆದು ತಯಾರಿ ಮಾಡ್ಕೊಳ್ಳಿ. ದಟ್ ಈಸ್ ಇಟ್. CTET ಆಗಿದೆ, TT ಆಗಿಲ್ಲ, ಪರವಾಗಿಲ್ಲ. CTET ಆಗಿದ್ರೆ ಬೆಸ್ಟ್ ಆಯಿತು, ಅರ್ಜಿ ಹಾಕಿ. ಕನ್ನಡ ಸಬ್ಜೆಕ್ಟ್ ಇದೆಯಾ? ಕನ್ನಡ ಸಬ್ಜೆಕ್ಟಿಗೆ ಇಲ್ಲ, ಪೋಸ್ಟ್ಗಳಿಲ್ಲ. ಸೆಂಟ್ರಲಲ್ಲಿ TET ಬೇಕಾ? ಸ್ಟೇಟ್ TET ನಡೆಯುತ್ತೆ. ಹಾಗೆಯೇ ರಿಸಲ್ಟ್ ಇನ್ನೂ ಬಂದಿಲ್ಲ, B.Ed ಫೈನಲ್ದು ಅಂತಾರೆ. ಅರ್ಜಿ ಹಾಕೋದಕ್ಕೆ ನಿಮಗೆ ಫೆಬ್ರವರಿ 6 ಅನ್ಕೊಂಡಿದ್ದೀನಿ. ಫೆಬ್ರವರಿ 6ವರೆಗೂ ಸಮಯ ಇದೆ. ರಿಸಲ್ಟ್ ಬಂದರೆ ಅರ್ಜಿ ಹಾಕ್ಬೋದು ತಾವು. ಹಾಗೆಯೇ TET ಪಾಸ್ ಆಗಿರಬೇಕಾ? ಇಲ್ಲ ಅಂದ್ರೂ ಹಾಕ್ಬೋದು, ಹಾಕಕ್ಕೆ ಬರಲ್ಲ. TET ಪಾಸ್ ಆಗಲೇಬೇಕು. ನಿಮಗೆ ಇನ್ನೊಂದಿಷ್ಟು ಪ್ರಮುಖವಾದ ಎಕ್ಸಾಮ್ ಸೆಂಟರ್ಗಳು ಎಲ್ಲಿದೆ ಅಂತ. ಎಕ್ಸಾಮ್ ಸೆಂಟರ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ನಾನು ಅದನ್ನು ನೋಡೋಕ್ಕೆ ಹೋಗಲಿಲ್ಲ. 1 ಸೆಕೆಂಡು. ಹಾಗೆ ನಿಮಗೆ ಕೆಲವರು ಕೇಳಿದ್ರಿ, ಸರ್ ಯಾವ ವೆಬ್ಸೈಟಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ವೆಬ್ಸೈಟ್ಗಳ ಲಿಂಕ್ ಇದೆ. ಚೆನ್ನೈಗೆ ನೋಡಿ, ಎಲ್ಲರದು ಕೂಡ RRB ಅಹಮದಾಬಾದ್ government.in, RRB ಚೆನ್ನೈ, ಆ ಊರ ಹೆಸರು ಮೇಲೆ ಅವ್ರ ವೆಬ್ಸೈಟ್ ಇರುತ್ತೆ. ಊರ ಹೆಸರನ್ನ ಕರೆಕ್ಟಾಗಿ ಟೈಪ್ ಮಾಡಿದರೆ ನಿಮ್ಮದು ಕೆಲಸ ಮುಗಿದೋಯ್ತು. RRB ಅಜ್ಮೇರ್, RRB ಗೋರಖ್ಪುರ್, RRB ಪಾಟ್ನಾ, ಹೀಗೆ ಅದರ ವೆಬ್ಸೈಟ್ಗಳಿದೆ. RRB ಯಾವುದೇ ಗೌರ್ಮೆಂಟ್ ಆಗಿರಲಿ, ಆಯಾ ಊರು, ಉದಾಹರಣೆಗೆ ದಾವಣಗೆರೆಯಲ್ಲಿ ಬಾಯ್ಸ್ ಹೈಸ್ಕೂಲ್ ದಾವಣಗೆರೆ, ಗರ್ಲ್ಸ್ ಹೈಸ್ಕೂಲ್ ದಾವಣಗೆರೆ, ಹೀಗಿರುತ್ತಲ್ಲ. ಹಾಗೇನೆ ಇಲ್ಲಿ RRB ಅದಕ್ಕೆ ಸಂಬಂಧಪಟ್ಟಂಗಿದೆ. ಆದರೆ ಇಲ್ಲಿ ಪ್ರಯಾಗ್ರಾಜಲ್ಲಿ RRB ಆಲ್ಡಾ ಅಂತ ಒಂದಿದೆ. ಹಾಗೇನೆ ಪ್ರತಿಯೊಂದು ಈ ವೆಬ್ಸೈಟ್ಗಳನ್ನು ನೀವು ಶಾರ್ಟ್ ನೋಟ್ಸಲ್ಲಿ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ನೀವು ಮಾಡ್ಕೊಳ್ಳಿ. ಫಸ್ಟು ವೆಬ್ಸೈಟಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಅಂದರೆ ಯಾವ RRB ಅರ್ಜಿ ಹಾಕ್ಬೇಕನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅವಸರಕ್ಕೋಸ್ಕರ ನೀವು ಯಾರದೇ ಅವಸರಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ. ನಾನು ನಿಮಗೆ ಅವಸರ ಮಾಡ್ತಾ ಇಲ್ಲ. ನೀಟಾಗಿ ಎಷ್ಟು ಪೋಸ್ಟ್ ಇದೆ, ಕ್ಯಾಟಗರಿ ಏನು, ರೋಸ್ಟರ್ ಏನು, ನಿಮ್ಮ ಮೀಡಿಯಮ್ ಯಾವುದಿದೆ ಎಲ್ಲ ನೋಡಿಕೊಂಡೇ ಅರ್ಜಿ ಹಾಕಿ. ಅವಸರಕ್ಕೆ ಮಾಡಿದರೆ ₹500 ಲಾಸ್ ಆಗುತ್ತೆ. 2ನೇ ಟೈಮ್ ಹಾಕೋಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಟೈಮ್ ತಗೊಳ್ಳಿ, ಇನ್ನೂ 1 ತಿಂಗಳು ಟೈಮ್ ಇದೆ.
ಒಂದು ವಾರ ಸ್ಟಡಿ ಮಾಡ್ಕೊಂಡು ಹಾಕಿ. ಓನ್ಲಿ ಇಂಗ್ಲಿಷ್ ಮೀಡಿಯಂ ಮಾತ್ರ ಅಪ್ಲೈ ಮಾಡ್ಬೇಕಾ? ಯಾರು ಹೇಳಿಲ್ಲ. ಯಾವ ಮೀಡಿಯಂ ಇದ್ರೂ ಅಪ್ಲೈನ ಮಾಡ್ಬೋದು. ಓಕೆ. ರೀಫಂಡ್ ಮಾಡೋಕೆ ಕ್ಯಾಂಡಿಡೇಟ್ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಬೇಕಾ? ಹೌದು, ನೀವು ಬ್ಯಾಂಕ್ ಡೀಟೇಲ್ಸ್ ಮಾಡಿದ್ರೆ ತಾನೇ ನಿಮ್ದು ಬ್ಯಾಂಕ್ದು ನಿಮ್ಮ ದುಡ್ಡು ಬರುತ್ತೆ. ಅವ್ರಿಗೆ ನಿಮ್ಮ ಅಡ್ರೆಸ್ ಗೊತ್ತಿರುತ್ತಾ? ಆಮೇಲೆ ದುಡ್ಡನ್ನ ಬ್ಯಾಂಕ್ ಡೀಟೇಲ್ಸು, IFSC ಕೋಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇದ್ರೆ ತಾನೇ ನಿಮಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಕಾಮನ್ ಸೆನ್ಸ್ ಅಲ್ವರೇ? ಸರ್ ಇಂಗ್ಲೀಷಿಗೆ ಮತ್ತು ಸೋಷಿಯಲಿ ಬಹಳ ಇಂಪಾರ್ಟೆಂಟ್ ಸರ್. ಇಂಗ್ಲೀಷಿಗೆ ಸೋಷಿಯಲಿಗೆ ಬೇರೆ ಬೇರೆ ಅರ್ಜಿ ಹಾಕ್ಬೇಕಾ ಅಂತ ಕೇಳ್ತಾರೆ. ಹಾಗೇನಿಲ್ಲ, ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ. ನಿಮಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ. PGTಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಪ್ರಿಫರೆನ್ಸ್ ನಂಬರ್ 1 ನೀವು PGT ಕೊಟ್ಟರೆ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ದು ಪರ್ಸೆಂಟೇಜ್ ಕೊಡ್ತಿದ್ರೆ ಅವ್ರು ಅಲ್ಲಿ ಕೊಡ್ತಾರೆ. ಇಲ್ಲಪ್ಪ ನಿಮ್ಮ TGT 2ಗೆ ಪ್ರಿಫರೆನ್ಸ್ 2 ಕೊಟ್ಟಿದ್ರೆ ಅದಕ್ಕೆ ಅವರು ಪ್ರಿಫರೆನ್ಸ್ ನಂಬರ್ 2 ಕೊಡ್ತಾರೆ. ನೀವು ಎಲ್ಲಿ ನಿಮ್ಮ ಪರ್ಸೆಂಟೇಜ್ ಕೂಡುತ್ತೆ ಅಲ್ಲಿ ಅವ್ರು ಕೂಡಿಸ್ತಾರೆ. ಒಂದೇ ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಪೋಸ್ಟ್ಗಳಿಗೆ ಹಾಕ್ಬೋದು. ಗೊತ್ತಾಯ್ತಾ? ಆಮೇಲೆ PGT ನಿಮಗೆ PGT ಅಂದ್ರೆ ನಿಮ್ಮ MA ಅಥವಾ MSc ಅಲ್ಲಿ ಯಾವ ಸಬ್ಜೆಕ್ಟ್ ಆಗಿದೆ ಅದಕ್ಕೆ ಮಾತ್ರ ನೀವು ಅರ್ಜಿ ಹಾಕೋದಕ್ಕೆ ಆಗುತ್ತೆ. ಹಾಗೆ ನೆನಪಿಟ್ಕೊಳ್ಳಿ. TGTಯಲ್ಲಿ ನಿಮ್ಗೆ 2 ಮೆಥಡ್, ಇಂಗ್ಲಿಷು ಸೋಷಿಯಲ್ ಬರ್ತಾ ಇದ್ರೆ ಅರ್ಜಿ ಹಾಕಿ, ತೊಂದರೆ ಇಲ್ಲ. ಓಕೆ. ಆಮೇಲೆ ನೀವು 2-3 PGT ಮಾಡಿದ್ರೆ ಅರ್ಜಿ ಹಾಕಿ, ತೊಂದರೆ ಇಲ್ಲ. ಹಾಗಾಗಿ ಎಕ್ಸಾಮ್ ಸೆಂಟರ್ ಇನ್ನು ನನಗೆ ನೋಡ್ತೀನಿ, ಸಿಕ್ಕರೆ ನಾನು ಹೇಳ್ತೀನಿ ನಿಮಗೆ. ಕರ್ನಾಟಕದಲ್ಲಿ ನೋಡಿ, ಮತ್ತೆ ಇದೇ ಪ್ರಶ್ನೆ. ನಮ್ಮ ಕರ್ನಾಟಕದವ್ರು ಕರ್ನಾಟಕ ಬಿಟ್ಟು ಹೋಗಿ ಮನಸ್ಸಿಲ್ಲ. ನನಗೆ ಅರ್ಥ ಆಗುತ್ತೆ, ಪುಣ್ಯ ಭೂಮಿ, ಆರಾಮಾಗಿರ್ಬೋದು ಅಂತ. ಆದ್ರೆ ಇಲ್ಲೇ ಇದ್ದಂದ್ರೆ ನೌಕರಿ ಮರಿಬೇಕಷ್ಟೇ. ಫಸ್ಟ್ ಪೇಪರ್ ಕ್ಲಿಯರ್ ಆಗಿದೆ. B.Ed ಇದೆ ನಮ್ದು. B.Ed ಇದೆ ಅಂದ್ರೆ ಪರವಾಗಿಲ್ಲ, B.Ed ಇದ್ರು ನೀವು ಅರ್ಜಿನ ಹಾಕಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಕನ್ನಡ MA B.Ed ಇತ್ತು ಅಂತಂದ್ರೆ ಸೋಷಿಯಲ್ ಪೋಸ್ಟಿಗೆ ಬರಿಬೋದು. ಕನ್ನಡ ಪೋಸ್ಟಿಗೆ ಅವ್ರು ಕರೆದಿಲ್ಲ, ಕರೆಯೋದು ಇಲ್ಲ. RRBಯಲ್ಲಿ ಇಲ್ಲ, ಪೋಸ್ಟ್ಗಳು ಇಲ್ಲ. ಕರ್ನಾಟಕದಲ್ಲಿ ಇರ್ಬೋದು, ಆದ್ರೆ ಆಲ್ರೆಡಿ ಫಿಲ್ ಆಗಿ ಯಾರೋ ವರ್ಕ್ ಮಾಡ್ತಾ ಇರ್ಬೋದು, ಹಾಗಾಗಿ ಕರೆದಿಲ್ಲ. ಮತ್ತೇನು ಬೇರೆ ವಿಚಾರ ಇರಕ್ಕಿಲ್ಲ. ಓಕೆ, ಇಷ್ಟು ಮಾಹಿತಿನ ನಾನು ನಿಮಗೆ ಹೇಳಿದೆ. ಒಂದು 2-3 ಕಾಮೆಂಟ್ಗಳಲ್ಲಿ ಬಿಟ್ಟು ಹೋಗಿದ್ರೆ ನಾನು ನಿಮಗೆ ಕಿವಿ ಮಾತು ಹೇಳ್ತಾ ಇದ್ರೆ, ನಿಮ್ಮ ಕಾಮೆಂಟ್ಗಳು ಎಷ್ಟು ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅದಕ್ಕೆ ಇಲ್ಲಿ ಉತ್ತರ ಕೊಡೋಕ್ಕೂ ನಾನು ಪ್ರಯತ್ನ ಮಾಡಿದ್ದೀನಿ. ನಾನು ನಿಮಗೆ ಲಾಸ್ಟ್ ಕಿವಿ ಮಾತನ್ನ 1-2 ಮಾತನ್ನ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. RRB ಏನಿದೆ ಇದಕ್ಕೆ 1 ಪೋಸ್ಟ್ಗೆ ನೀವು ಅರ್ಜಿ ಹಾಕ್ಬಹುದು. ಅಂದ್ರೆ ಒಂದೇ ಅಪ್ಲಿಕೇಶನ್, 1 ಅಪ್ಲಿಕೇಶನ್ ಅಲ್ಲಿ ನೀವು 10 ಪೋಸ್ಟ್ಗಳಿಗೆ ಕೂಡ ಅರ್ಜಿ ಹಾಕ್ಬಹುದು. 10 ಪೋಸ್ಟ್ಗೆ ಒಂದೇ ಅಪ್ಲಿಕೇಶನ್, ಒಂದೇ ಫೀಸ್. ಹಾಗಾಗಿ ಬೇರೆ ಬೇರೆ ಅರ್ಜಿ ಹಾಕೋ ಆಗುತ್ತೆ ಇಲ್ಲ. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ತುಂಬಿ ಆ ಕಂಪ್ಯೂಟರ್ ಸೆಂಟರ್ನವ್ರಿಗೆ ಬಿಡ್ಬೇಡಿ, ಇಲ್ಲ ಅಂದ್ರೆ ಅವ್ರು ಶ್ರೀಮಂತರ ಆಗ್ಬಿಡ್ತಾರೆ. ಯಾಕಂದ್ರೆ ನೀವೆಲ್ಲ ಒಂದು 100 ಜನ 200 ಜನ ಅಥವಾ 1000 ಜನ ಬಿಟ್ಟು ಹೋದ್ರೆ ದೊಡ್ಡ ಅಮೌಂಟ್ ಆಗುತ್ತೆ. ಬಹಳ ಜನಕ್ಕೆ ಈ ಮಾಹಿತಿ ಇಲ್ದ ಹಾಗೆ ಬಿಟ್ಟು ಹೋಗ್ತಾರೆ, ಏನ್ ಮಾಡೋದಕ್ಕೆ ಬರಲ್ಲ. ಆಮೇಲೆ ಕರ್ನಾಟಕದಲ್ಲಿ ನೌಕರಿ ಮಾಡ್ತೀವಿ ಅಂತ ಅನ್ಕೊಂಡ್ ಮನಸ್ಥಿತಿಯಲ್ಲಿ RRB ಎಕ್ಸಾಮ್ ಬರಿಬೇಡ್ರಿ. ಈ ಮನಸ್ಥಿತಿ ಇತ್ತು ಅಂತಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ರೈ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಒಳ್ಳೆ ಜಮೀನು ಇತ್ತು, ಭೂಮಿ ಇತ್ತು ಅಂತಂದ್ರೆ ಆ ಭೂತಾಯಿನ ನೆನೆದು ದುಡೀರಿ. ಯಾವ ನೌಕರಿನೂ ಬೇಕಾಗೋದಿಲ್ಲ. ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತೀನಿ, ನಮ್ಮದೇ ತೋಟನ ನಾನು ನಡೆಸ್ಕೊಡ್ತೀನಿ. ಹಾಗಾಗಿ ನಮ್ಮ ಕಿರೀಟ ಏನು ಕೆಳಗಡೆ ಬಿಡಲ್ಲ. ಭೂತಾಯಿ ಸೇವೆ ಮಾಡಿ. ನಿಮ್ಗೆ ಎಲ್ಲೂ ಹೋಗೋದೇ ಮನಸ್ಸಿಲ್ಲ, ಇರೋ ಭೂತಾಯಿ ಸೇವೆ ಮಾಡಿ, ಇರೋ ಇದರಲ್ಲಿ ತೃಪ್ತರಾಗಿರಿ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೌಕರಿ ಮಾಡ್ಬೇಕಾ? ಎಲ್ಲಿ ಹಾಕಿದ್ರು ನೌಕರಿ ಮಾಡಕ್ ರೆಡಿ ಇರಿ. ಮನಸ್ಥಿತಿ ಯಾರು ಅನ್ಯತಾ ಭಾವಿಸಬಾರ್ದು. ಕರ್ನಾಟಕದ ಮಣ್ಣು, ನೆಲ, ಜಲ ಅಂದ್ರೆ ನನಗೂ ಕೂಡ ಹೆಮ್ಮೆ. ಆದ್ರೆ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಮಿಲಿಟರಿಗೆ ಹೋಗ್ತಾ ಇದ್ದು ಮಿಲಿಟರಿಗೆ ಜಾಯ್ನ್ ಆಗ್ತಾ ಇದೀನಿ, ನನಗೆ ಜಮ್ಮು ಕಾಶ್ಮೀರ ಬಾರ್ಡ್ರಿಗೆ ಹಾಕ್ತಾರಾ ಅಂತಂದ್ರೆ ಹಾಕ್ತಾರೆ. ಫಸ್ಟ್ ಪೋಸ್ಟಿಂಗ್ಗೆ ಜಮ್ಮು ಕಾಶ್ಮೀರ ಬಾರ್ಡ್ರಿಗೆ ಮಾಡೋದು, ಅಲ್ಲೇ ಬೇಕಾಗಿರೋದು ನಿಮಗೆ ಟ್ರೈನಿಂಗು ಮಾಡ್ತಾರೆ. ಹಂಗೇನೆ ಸೇಮ್ ಇಲ್ಲೂ ಕೂಡ. ಹಾಗಾಗಿ ತಯಾರಿ ಇರಿ. ಆಮೇಲೆ ಪೋಸ್ಟ್ಗಳು, ನಿಮ್ಮ ಪೋಸ್ಟ್ ಯಾವ ಪೋಸ್ಟಿಗೆ ಬರುತ್ತೆ ಹಾಕ್ಬೇಕು, ಯಾವ್ಯಾವ ಪೋಸ್ಟ್ಗಳಿಗೆ ಯಾವ್ಯಾವ ಹಾಕ್ಬೇಕು ಅಂತ ಏನಿರುತ್ತೆ. ನೀವು ಯಾವಾಗ ನಿಮ್ಮ ಪೋಸ್ಟ್ಗಳು ಒಂದೇ, ನೀವು RRBನ ಹುಡ್ಕೋಬೇಕು ಫಸ್ಟ್. ನನ್ನ ಪೋಸ್ಟ್ಗಳು ಹೆಚ್ಚು ಈ RRB ಇಲ್ಲಿದೆ, ಕೋಲ್ಕತ್ತಾ RRB ಇಲ್ಲಿದೆ, ನಾ ಇಲ್ಲಿಗೆ ಹಾಕ್ತೀನಿ, ಫಿಕ್ಸ್ ಆಗ್ಬಿಡಿ. ಮನಸ್ಸನ್ನ ಬದಲಾಯಿಸ್ಕೊಂಡು ನೀವು ಯಾವುದೋ RRB ನೋಡಿರ್ತೀರಿ, ಯಾವುದೋ RRBಗೆ ಹಾಕ್ಬಿಡ್ತೀರಿ. ಹಾಗೆ ಮಾಡ್ಕೋಬೇಡಿ. ಮನೆಯಲ್ಲಿ ಬರ್ಕೊಂಡೇ ಹೋಗಿ, ನಾನು ಈ RRBಗೆ ಅರ್ಜಿನ ಹಾಕ್ತೀನಿ, ನನಗೆ ಇಷ್ಟು ಪೋಸ್ಟ್ಗಳು ಅಲ್ಲಿ ಸಿಗ್ತಾ ಇದೆ,
ಆಮೇಲೆ ರಿಸರ್ವೇಶನ್ ಕೋಟಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ನಿಮಗೆ ಥರ್ಡ್ ಎ ಥರ್ಡ್ ಬಿ ಅಲ್ಲಿ ಬರೋರಿಗೆ ಅಲ್ಲಿ ಥರ್ಡ್ ಎ ಥರ್ಡ್ ಬಿ ಅಲ್ಲಿ ಬೇರೆನೇ ಇದೆ. 2A 2Bನೂ ಬೇರೆ ಇದೆ. ಹಾಗಾಗಿ ಅಲ್ಲಿ ರಿಸರ್ವೇಶನ್ ಸೆಂಟ್ರಲ್ ಕೋಟಾ ಏನಿದೆ, ಸೆಂಟ್ರಲ್ ರಿಸರ್ವೇಶನ್ ಕೋಟಾ ಏನಿದೆ ಅದನ್ನ ಒಂದು ಟೈಮ್ ಸ್ಟಡಿ ಮಾಡ್ಕೊಳ್ಳಿ. ನಿಮ್ಮ ಜಾತಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಷ್ಟನ್ನ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಅವರು ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಮನ್ಸು ಬಂದ ಫಾರ್ಮ್ಯಾಟ್ ಅಲ್ಲೆಲ್ಲ ಅಪ್ಲೈ ಮಾಡೋದಕ್ಕೆ ಅವರು ಒಂದೊಂದು ಫಾರ್ಮ್ಯಾಟ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ನೋಡಿ. ಸೆಲ್ಫ್ ಡಿಕ್ಲರೇಷನ್ ಬೈ OBC NCL ಕ್ಯಾಂಡಿಡೇಟ್ ನೀವೇ ಡಿಕ್ಲರೇಷನ್ ಮಾಡ್ಕೊಂಡ್ಬಿಡ್ಬೋದು. ಕೆಲವು ನೀವೇ ಡಿಕ್ಲರೇಷನ್ ಮಾಡ್ಕೊಂಡು ಒಂದು ಸೈನು ಸಿಗ್ನೇಚರ್ ಹಾಕೋ ರೀತಿನೂ ಕೂಡ ಅವರು ಹೇಳಿದ್ದಾರೆ. ಆ ರೀತಿ ವ್ಯವಸ್ಥೆಗಳೆಲ್ಲ ಇದೆ. ಡೀಟೇಲ್ ಆಗಿ ನೋಡ್ಕೊಳ್ಳಿ. ಯಾರ ಕಿವಿ ಮಾತಿಗೂ ಆಮೇಲೆ ನಿಮ್ಮ ಸ್ನೇಹಿತರು ಹೇಳ್ತಿರ್ತಾರೆ, ನಾನು ಈ ವರ್ಷ RRB ಬರೆಯಲ್ಲ, ಅದನ್ನ ಕರ್ನಾಟಕದಲ್ಲಿ ಪೋಸ್ಟ್ ಇಲ್ಲಪ್ಪ, ನಾನು ಬರೆಯಲ್ಲ, ನಾನು ಓದಲ್ಲ ಅನ್ಬೇಡಿ. ನಿಮಗಿಂತನೂ ಬಿಹಾರ್, ಜಾರ್ಖಂಡ್ ಈ ಜಾಗದ ಜನ ತುಂಬಾ ಅವರಿಗೆ ಒಂದು ಕರೆಕ್ಟ್ ಆಗಿ ಒಂದು ಸ್ಪೆಲ್ಲಿಂಗು ಕೂಡ ಬರಲ್ಲ. ಅವ್ರು ಹೀಗೆ ಹೇಳ್ತಾ ಇಲ್ಲ, ಇವರು ಅತ್ಯಂತ ದೇಶಭಕ್ತರು, ತುಂಬಾ ಶ್ರಮಜೀವಿಗಳು. ಜಾರ್ಖಂಡ್ನವರು ಕೂಡ ತುಂಬಾ ಶ್ರಮಜೀವಿಗಳು, ಅವ್ರ ಬಗ್ಗೆ ಶ್ರಮಜೀವಿಗಳಿದ್ದಾರೆ. ಆದ್ರೆ ಎಜುಕೇಶನ್ ಅಂತ ಬಂದಾಗ ನಮ್ಮ ಸೌತ್ ಇಂಡಿಯನ್ಸ್ಗೆ ಯಾರು ಟಕ್ಕರ್ ಕೊಡೋದಕ್ಕಾಗಲ್ಲ. ಅದಕ್ಕೆ ಕಾರಣಗಳು ಬಹಳಷ್ಟಿವೆ. ನಮ್ಮಲ್ಲಿ ಚೆನ್ನಾಗಿದೆ ಎಜುಕೇಶನ್. ಹಾಗಾಗಿ ನೀವು ಟ್ರೈ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.